Good morning, my dear students. So, in the last class, we have discussed about the chemical properties of alcohols. ಅಲ್ಲಿ ನಾವು ಏನು ನೋಡಿದ್ವಿ ಅಂತಂದ್ರೆ ರಿಯಾಕ್ಷನ್ ಇನ್ವಾಲ್ವಿಂಗ್ ಕ್ಲೀವೇಜ್ ಆಫ್ OH ಬಾಂಡ್ ಅನ್ನು ನೋಡಿದ್ವಿ, ಹೌದಾ? ಸೊ ಈಗ ರಿಯಾಕ್ಷನ್ ಇನ್ವಾಲ್ವಿಂಗ್ ಕ್ಲೀವೇಜ್ ಆಫ್ CO ಬಾಂಡ್ ಅನ್ನು ನೋಡಬೇಕು. ಸೊ ಇದರಲ್ಲಿ ಫಸ್ಟ್ ಒಂದು ಏನು ಹೇಳಿದ್ರು ಅಂತಂದ್ರೆ ದಟ್ ಈಸ್ ರಿಯಾಕ್ಷನ್ ವಿತ್ hydrogen halides. ಓಕೆ, ಸೊ ಇಲ್ಲಿ ನಾವು ಲಾಸ್ಟ್ ಕ್ಲಾಸ್ನಲ್ಲಿ OH ಬಾಂಡ್ ಅನ್ನ ಕ್ಲೀವ್ ಅಂದ್ರೆ ಬ್ರೇಕ್. ಇಲ್ಲಿ ಯಾವ್ದಂತಂದ್ರೆ ಕಾರ್ಬನ್ ಮತ್ತೆ ಆಕ್ಸಿಜನ್ ಬಾಂಡ್ ಅನ್ನ ಬ್ರೇಕ್ ಮಾಡ್ತಕ್ಕಂಥ ರಿಯಾಕ್ಷನ್ಸ್ ಗಳನ್ನ ನೋಡ್ತೀವಿ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಅಂಡ್ ಫಸ್ಟ್ ಒನ್ ರಿಯಾಕ್ಷನ್ ವಿತ್ ಹೈಡ್ರೋಜನ್ ಹ್ಯಾಲೈಡ್. ಇದನ್ನ ನಾವು ಆಲ್ರೆಡಿ ಪ್ರಿಪರೇಷನ್ಸ್ ಆಫ್ ಹ್ಯಾಲೋಲ್ಕೇನ್ಸ್ ಒಳಗಡೆ ನಾವು ಕಲ್ತೀವಿ. ಇಲ್ಲಿ ನೋಡ್ರಿ ಹೆಂಗಾದ್ರೆ ಫಸ್ಟ್ ನಾನು ಜನರಲ್ ಆಲ್ಕೋಹಾಲ್ ಅನ್ನು ತಗೊಂಡಿರ್ತೀನಿ, ದಟ್ ಈಸ್ ROH. ಹಿಯರ್ R ಅಂದ್ರೆ ಕಾರ್ಬನ್ ಅನ್ನೋದು, ಹೌದಾ? ಸೊ ಇದನ್ನ ಹೈಡ್ರೋಜನ್ ಹ್ಯಾಲೈಡ್ಸ್ ಲೈಕ್ HCl ಈಸ್ ರಿಯಾಕ್ಟ್ ವಿತ್ HCl ಜೊತೆ ನಾನು ರಿಯಾಕ್ಟ್ ಮಾಡ್ತೀನಿ. ಸೊ ರಿಯಾಕ್ಟ್ ಮಾಡಿದಾಗ ಇಲ್ಲಿ ನಾನು ಏನು ತಗೋತೀನಪ್ಪ ಅಂತಂದ್ರೆ ಕೆಟಲಿಸ್ಟ್ ಇನ್ ದ ಪ್ರೆಸೆನ್ಸ್ ಆಫ್ anhydrous zinc chloride, ಹೌದಾ? anhydrous ZnCl2 ಅನ್ನು ತಗೊಂಡಿರ್ತೀನಿ. ಸೊ ಇವು ಆಲ್ರೆಡಿ ನಾವು ಫಸ್ಟ್ ಇದನ್ನು ಕ್ಲೀವ್ ಮಾಡಬೇಕಂತಂದ್ರೆ ಯಾವಾಗಲೂ OH ಮೈನಸ್, ಇಲ್ಲಿ ನೋಡ್ರಿ H ಪ್ಲಸ್ Cl ಮೈನಸ್. ಸೊ ರಿಮೈನಿಂಗ್ ಹಿಯರ್ OH ಮೈನಸ್ ಅಂಡ್ R ಪ್ಲಸ್. ದಿಸ್ R ಪ್ಲಸ್ ಅಂಡ್ ದಿಸ್ Cl ಮೈನಸ್ ಬಿಕಮ್ ಏನು ಬರ್ತದಪ್ಪ ಅಂತಂದ್ರೆ RCl ಅಂಡ್ ಪ್ಲಸ್ ಆಫ್ ಏನು ರಿಮೂವ್ ಆಗುತ್ತೆ ಇದರಲ್ಲಿ OH ಮತ್ತೆ H ಪ್ಲಸ್ ಕೂಡಿ ಏನು ರಿಮೂವ್ ಆಗಬೇಕಪ್ಪ ಅಂತಂದ್ರೆ H2O ರಿಮೂವ್ ಆಗುತ್ತೆ. ಸೊ ಇದರ ರಿಯಾಕ್ಷನ್ ನಾವು ಏನು ಹೇಳ್ತೀವಪ್ಪ ಅಂತಂದ್ರೆ ಬ್ರೂಸ್ ಮೆಥಡ್ ಅಂತ. ಓಕೆ, ದಿಸ್ ಇಸ್ ಸೇಡ್ ಟು ಬಿ Bruce process or Bruce reaction. This is a Bruce reaction. So ಇದಕ್ಕೆ ನಾನು ಒಂದು ಎಕ್ಸಾಂಪಲ್ ಅನ್ನು ಬರೀತೀನಿ. ಸೊ ಆ ಎಕ್ಸಾಂಪಲ್ ಯಾವ್ದು ತಗೊಂಡಿದ್ದೀನಿ ಅಂದ್ರೆ R ಇದು ಜಾಗದಾಗ ನಾನು ಅಗೇನ್ CH3OH ಅಂತ ತಗೋತೀನಿ ಪ್ಲಸ್ ಆಫ್ HCl in the presence of anhydrous ZnCl2. You know the meaning of anhydrous. Anhydrous ಅಂದ್ರೆ without water. ಸೊ ಯಾವುದೇ ಹೈಡ್ರಸ್ ಅಂದ್ರೆ ವಿತ್ ವಾಟರ್, anhydrous ಅಂದ್ರೆ ವಿತೌಟ್ ವಾಟರ್. So it gives again CH3Cl methyl chloride plus of ಏನಪ್ಪ ಅಂತಂದ್ರೆ H2O ಅಂತೀವಿ ನಾವು. So this is the first reaction of the cleavage of CO bond. ಇಲ್ಲಿ ನೋಡ್ರಿ ಎಲ್ಲಿ ಈ ಕಾರ್ಬನ್ ಈ ಆಕ್ಸಿಜನ್ ಅಂತಂದ್ರೆ ಬಾಂಡ್ ಯಾವ ರೀತಿ, ಅಥವಾ ನೀವು ಕನ್ಫ್ಯೂಸ್ ಆಗ್ತಿದೆ ಅಂದ್ರೆ ಇದನ್ನ CH3 ಹಿಂಗೂ ಬರ್ಕೋಬಹುದು ನಾವು ಈ ರೀತಿ CH3 ಅಂತ. So here the bond breaking between carbon and oxygen. Here the bond breaking between H plus and Cl. Cl is ಇದು ಪ್ಲಸ್ ಆಗುತ್ತಾ, ಇದು ಮೈನಸ್ ಆಗುತ್ತಾ. ಸೊ ಇಟ್ ಬಿಕಮ್ಸ್ ಏನಂತಂದ್ರೆ CH3Cl. ದಿಸ್ ಇಸ್ ಮಿಥೈಲ್ ಕ್ಲೋರೈಡ್. ಇಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ನಿಮಗೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ. ಈ HCl ಕಾನ್ಸಂಟ್ರೇಟೆಡ್ HCl ಅಂಡ್ anhydrous ZnCl2 ಏನಂತಪ್ಪ ಅಂದ್ರೆ ನಾವು ಲುಕಾಸ್ ರಿಯೇಜೆಂಟ್ ಅಂತೀವಿ. ಯಾವ ರಿಯೇಜೆಂಟ್ ಅಂದ್ರೆ ಲುಕಾಸ್ ರಿಯೇಜೆಂಟ್. ಈ ಲುಕಾಸ್ ರಿಯೇಜೆಂಟ್ ಯೂಸಸ್ ಏನು, ಯಾಕೆ ಈ ಲುಕಾಸ್ ರಿಯೇಜೆಂಟ್ ಅನ್ನು ಯೂಸ್ ಮಾಡ್ತೀವಿ ನಾವು, ಲುಕಾಸ್ ರಿಯೇಜೆಂಟ್ ಅಪ್ಲಿಕೇಶನ್ ಏನು, ಹೌದಾ? ಮೇನ್ಲಿ ಏನಂತಂದ್ರೆ ಸೊ ದಿಸ್ ಇಸ್ ಅಬೌಟ್ ಯುವರ್ ಫಸ್ಟ್ ರಿಯಾಕ್ಷನ್. ಸೊ ಇದನ್ನ ನೋಟ್ ಅಂತ ಬರ್ಕೋಬೇಕು. ವಾಟ್ ಈಸ್ ಅ ಲುಕಾಸ್ ರಿಯೇಜೆಂಟ್ ಅಂತ ಹೇಳಬೇಕು ನೀವು. ಸೊ ನೋಟ್ ಅಂತ ಹೇಳಿ. ಸೊ ಲುಕಾಸ್ ರಿಯೇಜೆಂಟ್ is nothing but concentrated HCl plus of anhydrous ZnCl. ಎದಕ್ಕೆ ಯೂಸ್ ಮಾಡ್ತೀವಿ? ಎರಡೂ ಮಿಕ್ಸ್ಚರ್ ಏನಂತ ಹೇಳ್ತಾರೆ, ದ ಮಿಕ್ಸ್ಚರ್ ಆಫ್ HCl ಅಂಡ್ anhydrous ZnCl2 is nothing but a Lucas reagent. ಇದನ್ನ ಯಾಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಟು ಡಿಸ್ಟಿಂಗ್ವಿಶ್ ಪ್ರೈಮರಿ, ಸೆಕೆಂಡರಿ ಅಂಡ್ ಟರ್ಷರಿ ಆಲ್ಕೋಹಾಲ್ಸ್. ಈ ಟರ್ಷರಿ, ಪ್ರೈಮರಿ ಮತ್ತು ಸೆಕೆಂಡರಿ ಆಲ್ಕೋಹಾಲ್ ಅನ್ನ ಡಿಸ್ಟಿಂಗ್ವಿಶ್ ಮಾಡಬೇಕಂತಂದ್ರೆ ಸೊ ನಾವು ಏನು ಯೂಸ್ ಮಾಡ್ತೀವಿ ಅಂತ ಕೇಳಿದ್ರೆ ಲುಕಾಸ್ ರಿಯೇಜೆಂಟ್. ಈಗ ಲ್ಯಾಬ್ ಎಕ್ಸಾಮ್ನಾಗ ಅದು ಕೇಳ್ತಾರೆ, ವೈವಾ ಕ್ವಶನ್ ಲುಕಾಸ್ ರಿಯೇಜೆಂಟ್ ಯಾವುದಂತ ಕೇಳ್ತಾರೋ ಹೇಳ್ಬೇಕು. ಅವಾಗ HCl and anhydrous ZnCl2 is nothing but a Lucas reagent. ಎಲ್ಲಿ ಎದಕ್ಕೆ ಯೂಸ್ ಮಾಡ್ತಾರೆ ಅಂತ ಕೇಳಿದ್ರೆ ಬಿಕಾಸ್ ಟು ಡಿಸ್ಟಿಂಗ್ವಿಶ್ ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಷರಿ. ಸರ್ ಅದನ್ನ ಹೆಂಗೆ ಡಿಸ್ಟಿಂಗ್ವಿಶ್ ಮಾಡ್ತಾರೆ ಅಂತ ಕೇಳ್ಬೇಕು, ನೀವು ಕೇಳ್ತಾರೆ ಅವರು. ಸೊ ಇಮಿಡಿಯೇಟ್ ಟರ್ಬಿಡಿಟಿ is nothing but a precipitate. ಟರ್ಬಿಡಿಟಿ, ಇಮಿಡಿಯೇಟ್ ಟರ್ಬಿಡಿಟಿ ಬಂತಂದ್ರೆ
what is that primary. ಆಮೇಲೆ after 5 minutes it give a turbidity is a secondary. No turbidity is nothing but a tertiary like this. ಈ ರೀತಿ ನಾವು ಏನು ಮಾಡ್ತೀವಿ ಅಂತಂದ್ರೆ ಗ್ಯಾಸ್ ರಿಯೇಜೆಂಟ್ ಬಗ್ಗೆ ನಾವು ಏನು ಮಾಡಬೇಕಿದ್ರಿ ತಿಳ್ಕೋಬೇಕು. ಗ್ಯಾಸ್ ರಿಯೇಜೆಂಟ್ ಅಂತಂದ್ರೆ ಏನಂತ ಬರ್ಕೋರಿ. ಆಮೇಲೆ ಗ್ಯಾಸ್ ರಿಯೇಜೆಂಟ್ ಯೂಸರ್ಸ್ ಅಪ್ಲಿಕೇಶನ್ಸ್ ಏನನ್ನೋದು ಗೊತ್ತಿರಬೇಕು. ಇನ್ನು ಸೆಕೆಂಡ್ ಒನ್, ಸೊ ಇದರಲ್ಲಿ ರಿಯಾಕ್ಷನ್ ವಿತ್ ಹೈಡ್ರೋಜನ್ ಹ್ಯಾಲೈಡ್ ಆಯ್ತಿಲ್ಲ. ನೆಕ್ಸ್ಟ್ ರಿಯಾಕ್ಷನ್ ವಿತ್ ಫಾಸ್ಫರಸ್ ಹ್ಯಾಲೈಡ್. ರಿಯಾಕ್ಷನ್ ವಿತ್ ಫಾಸ್ಫರಸ್ ಆಲ್ರೆಡಿ ಕಲ್ತಿರಿ ನೀವು, ಬಟ್ ಇನ್ನೊಂದ್ಸಲ ರಿವಿಷನ್ ಆಗಲಿ ಅಂತ ಹೇಳಿ ನಾನು ಇದನ್ನು ಬರೀಲಿಕ್ಕತ್ತೇನೆ ಅಷ್ಟೇ. ಸೊ ಅಗೇನ್ ಆಲ್ಕೋಹಾಲ್ ಅಂತಂದ್ರೆ ಯಾವುದು ಓದ್ತೀನಿ ಅಂದ್ರೆ ನಾನು ಜನರಲ್ ಆಲ್ಕೋಹಾಲ್ ಈಸ್ ROH and the phosphorus halide like phosphorus trihalide PX3 ಅನ್ನೋದು ಓದ್ತೀನಿ. ಸೊ here there are 3 halogens is nothing but 3 ROH ಅಂತ ಓದ್ತೀನಿ. Here 3 alkyls and 3 halogen is nothing but 3 alkyl halide is 3 RX plus of H3PO3. ಇದಕ್ಕೆ ಏನಂತಾರು ಅಂತಂದ್ರೆ this is nothing but orthophosphorus acid. ಫಾಸ್ಫರಿಕ್ ಅಂತಂದ್ರೆ ಬೇರೆ, H3PO4 ಇತ್ತಂದ್ರೆ ಆರ್ಥೋಫಾಸ್ಫರಿಕ್ ಆಸಿಡ್ ಅಂತೀವಿ. H3PO3 ಐತಂದ್ರೆ ಸಲುವಾಗಿ ಆರ್ಥೋಫಾಸ್ಫರಸ್ ಆಸಿಡ್ ಆ್ಯಂಡ್ ಅಲ್ಕೈಲ್ ಹ್ಯಾಲೈಡ್. ಸೊ ಇದನ್ನು ನಾನು ಒಂದು ಎಕ್ಸಾಂಪಲ್ ಬರೀಬೇಕಂತಂದ್ರೆ ಅಗೇನ್ ಆಗಿನ ಜಾಗದಾಗ ನಾನು C2H5 ಅನ್ನು ತೊಗೊಂಡಿರ್ತೀನಿ. here C2H5OH plus of PCl3. okay, so it gives 3CH2H5Cl plus of again the byproduct is H3PO3. that is nothing but orthophosphorus acid, and this is called as ethyl chloride. so this is about our second reaction, that is the cleavage of ಇಲ್ಲಿ ಸಹಿತ ನೋಡ್ರಿ ಯಾವ ಬಾಂಡ್ ಬ್ರೇಕ್ ಆಯ್ತು ಅಂತಂದ್ರೆ ಇದೇ ಬಾಂಡ್ ಬ್ರೇಕ್ ಆಗುತ್ತೆ. ಈ OH ಗ್ರೂಪು ಆಮೇಲೆ ಈ ಫಾಸ್ಫರಸ್ ಕೂಡಿ H3PO3 ಆಯಿತು. ಬಟ್ ನಮ್ಮ ಕ್ಲೀವೇಜ್ ಆಫ್ ಕಾರ್ಬನ್ ಆ್ಯಂಡ್ ಆಕ್ಸಿಜನ್, ಸೊ ಅದ್ರ ಬಗ್ಗೆ ಸ್ಟಡಿ ಮಾಡ್ಕೋತ ಹೊಂಟಿವಿ. ಸೊ ದಿಸ್ ದ ಸೆಕೆಂಡ್ ರಿಯಾಕ್ಷನ್, ದಟ್ ಈಸ್ ರಿಯಾಕ್ಷನ್ ವಿತ್ ಫಾಸ್ಫರಸ್ ಹ್ಯಾಲೈಡ್. ನೀವು ವಿಡಿಯೋ ಪಾಸ್ ಮಾಡಿ ನೋಟ್ಸ್ಗಳನ್ನೆಲ್ಲ ಬರ್ಕೋಬೇಕು. ಆಮೇಲೆ ನೀವು ಓನ್ ವರ್ಡ್ ಒಳಗಡೆ ಇದನ್ನೆಲ್ಲ ಏನು ಮಾಡಬೇಕು, ವರ್ಡಿಂಗ್ ನೀವು ಓನ್ ವರ್ಡ್ನಾಗ ಬರೀರಿ. ಹೆಂಗೆ ಅಂತಂದ್ರೆ ವೆನ್ ಅಥವಾ ಎಥೆನಾಲ್ ಈಸ್ ರಿಯಾಕ್ಟ್ ವಿತ್ ದ ಫಾಸ್ಫರಸ್ ಕ್ಲೋರೈಡ್ ಟ್ರೈಕ್ಲೋರೈಡ್ ಇಟ್ ಗಿವ್ಸ್ ethyl chloride and orthophosphorus acid. ಇವೆಲ್ಲ ಗೊತ್ತಿವು ಕಾಮನ್ಲಿ ಫಾಸ್ಫರಸ್ ಟ್ರೈಕ್ಲೋರೈಡ್, ethanol. okay, ethanol is react with phosphorus trichloride, it gives ethyl chloride and orthophosphorus acid. ಓನ್ ವರ್ಡ್ನಾಗ ಪಾಸ್ ಮಾಡಿ ವಿಡಿಯೋ ಪಾಸ್ ಮಾಡಿ ಎಲ್ಲ ಬರ್ಕೋಬೇಕು. ವೆರಿ ಇಂಪಾರ್ಟೆಂಟ್ ಇವೆಲ್ಲ. ನೆಕ್ಸ್ಟು ಈಗ ಹೇಳೋದಂತೂ ಮೋಸ್ಟ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್, that is dehydration. very important, that is dehydration of alcohols. dehydration of alcohols ಬರೀ ಜಾಗ ಡೈರೆಕ್ಟ್ ಇಥೆನಾಲ್ ಆಗಿ ಬರೀತೀವಿ. dehydration of ethanol. ಏನು ಸರ್ ಇಲ್ಲಿ ಡಿಹೈಡ್ರೇಷನ್ ಆಫ್ ಇದು? ಡಿಹೈಡ್ರೇಷನ್ ಮೀನಿಂಗ್ ಗೊತ್ತು. ಫಸ್ಟು ಡಿಹೈಡ್ರೇಷನ್ ಈಸ್ ನಥಿಂಗ್ ಬಟ್ ದ ರಿಮೂವಲ್ ಆಫ್ ವಾಟರ್ ಮಾಲಿಕ್ಯೂಲ್. ಡಿಹೈಡ್ರೇಷನ್ ಆಗಬೇಕಂತಂದ್ರೆ ಅಲ್ಲಿ ನಾವು ಡಿಹೈಡ್ರೇಟಿಂಗ್ ಏಜೆಂಟ್ ಯೂಸ್ ಮಾಡಬೇಕು. ಏಜೆಂಟ್ ಯಾವುದಂತ ಹೇಳಿ ನಾನು ನಿಮಗೆ ಕಾನ್ಸಂಟ್ರೇಟೆಡ್ H2SO4 ಈಸ್ ಅ ಡಿಹೈಡ್ರೇಟಿಂಗ್ ಏಜೆಂಟ್. ಎಸ್ ಇಲ್ಲಿ ನಾನು ಒಂದು ಡಿಹೈಡ್ರೇಷನ್ ಇಥೆನಾಲ್ ಅನ್ನು ತೊಗೊಂಡ್ಬಿಡೋಣ. ಇಥೆನಾಲ್ ಅಂತಂದ್ರೆ ಏನು ಬರೀಬೇಕಂದ್ರೆ ನಾನು C2H5OH ಅಂತ ಬರೀತೀನಿ. ಇದನ್ನ ಡಿಹೈಡ್ರೇಟ್ ಮಾಡಬೇಕು ನಾವು. ಡಿಹೈಡ್ರೇಟ್ ಮಾಡಬೇಕಂತಂದ್ರೆ ಏನು ಹೇಳಿ ನಾನು ಇಲ್ಲಿ ಕಾನ್ಸಂಟ್ರೇಟೆಡ್ ಏನು ತೊಗೋಬೇಕಂತ ಹೇಳಿ ನಾನು ಕಾನ್ಸಂಟ್ರೇಟೆಡ್ H2SO4 and it is concentrated H2SO4 at 443 Kelvin temperature. yes ಇಲ್ಲಿ ನಾವು ಏನು ಮಾಡ್ತೀವಿ ಅಂತಂದ್ರೆ C2H5OH undergo the dehydration reaction, it gives ethene CH2 double bond CH2 plus of dehydration ಅಂತ ಬರುತ್ತೆ ನಮಗೆ H2. this is the main reaction. ಇದರ ಮೆಕ್ಯಾನಿಸಮ್ ಹೇಳ್ತೀನಿ, ಇಂಪಾರ್ಟೆಂಟ್ 3 ಮಾರ್ಕಿಂಗ್. ಇಲ್ಲಿ ನೋಡ್ರಿ, ಕನ್ವರ್ಷನ್ ಆಫ್ ethanol to ethene ಮಾಡ್ಬೇಕಂತಂದ್ರೆ ಕನ್ವರ್ಷನ್ ಆಫ್ ಇಥೆನಾಲ್ ಇಂದ ಈಥೀನ್ಗೆ ಹೋಗ್ಬೇಕಂತಂದ್ರೆ ಏನೇನು ಯೂಸ್ ಮಾಡ್ಬೇಕು ಹೇಳ್ರಿ ನಾವು ಇಲ್ಲಿ? ಕಾನ್ಸಂಟ್ರೇಟೆಡ್ H2SO4 at 443 Kelvin temperature, it gives ethene and H2O. H2O ಅಲ್ಲಿ ಬಂದೈತಿ ಅಂತಂದ್ರೆ ಅಲ್ಲಿ ಮೇನ್ ಎದರಿಂದ ಬಂದಿರುತ್ತೆ ಹೇಳ್ರಿ? ಇಲ್ಲಿ ಕಾನ್ಸಂಟ್ರೇಟೆಡ್ H2SO4. ಕೆಲವೊಬ್ರು ಇವೆಲ್ಲ ಇಲ್ಲಿ ಮೇನ್ ಇದನ್ನು ಮಿಸ್ ಮಾಡ್ತೀರಿ ನೀವು. ವಿತೌಟ್ ಕಾನ್ಸಂಟ್ರೇಟೆಡ್ H2SO4 ರಿಯಾಕ್ಷನ್ ಬರಂಗಿಲ್ಲ ಇದು. ಓಕೆ, ಸೊ ಈ ರೀತಿ ಫಸ್ಟು
this is about dehydration of ethanol. Bari reaction is main reaction in mechanism ಹೇಳ್ತೀನಿ 3 marks very important and compulsory question. ನಾನು ಫಸ್ಟ್ ಆಫ್ ಆಲ್ ನಿಮಗೆ ಒಂದು ಏನು ಹೇಳಿದೆ ಅಂತಂದ್ರೆ ನಾನು ಈಥೀನ್ ಟು ಈಥೇನ್ ಅನ್ನು ಮಾಡಿದ್ವಿ. ಸೊ ಈಥೀನ್ ಟು ಇಥೆನಾಲ್ ಅನ್ನು ಮಾಡಿದ್ವಿ. ಹೈಡ್ರೇಷನ್ ಆಫ್ ಈಥೀನ್ ಟು ಇಥೆನಾಲ್ ಅದು ರಿವರ್ಸ್ ಇದು. ದಟ್ ಈಸ್ ಡಿಹೈಡ್ರೇಷನ್ ಆಫ್ ಇಥೆನಾಲ್ ಟು ಈಥೀನ್. ಅದ್ರ ಮೆಕ್ಯಾನಿಸಮ್ ಮಾಡಬೇಕು. 3 marks very important. So let's see the mechanism of dehydration of that is mechanism of dehydration of ethanol. Mechanism of dehydration of ethanol. So very important 3 marks. Very important 3 marks. Dehydration of ethanol. First of all, it involves 3 steps. It involves 3 steps. Step 1. Yes. ನಾವು ಈಗ ಒಂದೊಂದು ಮೆಕ್ಯಾನಿಸಮ್ ಒಳಗಡೆ ಒಂದೊಂದು ಸ್ಟೆಪ್ಗಳನ್ನು ನೋಡ್ಬೋದು ಹೋಗ್ಬೋದು. ಫಸ್ಟ್ ಸ್ಟೆಪ್ ಏನು ಮಾಡಬೇಕು? ಫಸ್ಟ್ ಸ್ಟೆಪ್ ಯಾವ ರೀತಿ ನಾವು ರಿಯಾಕ್ಷನ್ಗಳನ್ನು ನೋಡ್ಬೋದು ಹೋಗ್ಬೋದು. ಫಸ್ಟ್ ಆಫ್ ಆಲ್, ಸೊ ಹಿಯರ್ ಫಾರ್ಮೇಷನ್ ಆಫ್ ಫಸ್ಟ್ ನಾನು ಏನು ಮಾಡ್ತೀನಿ ಅಂತಂದ್ರೆ ಇಲ್ಲಿ ನಾವು ಏನು ಯೂಸ್ ಮಾಡಿರ್ತೀವಿ ಹೇಳ್ರಿ, ಕಾನ್ಸಂಟ್ರೇಟೆಡ್ H2SO4 ಅನ್ನು ಯೂಸ್ ಮಾಡ್ತೀವಿ. ಅದರಿಂದ ಪ್ರೋಟಾನ್ ಮಾಡ್ಕೋ ಪ್ರೋಟೋನೇಷನ್ ರಿಯಾಕ್ಷನ್. ಫಸ್ಟ್ ಸ್ಟೆಪ್ ಈಸ್ ನಥಿಂಗ್ ಬಟ್ ಪ್ರೋಟೋನೇಷನ್ ಆಫ್ ಇಥೆನಾಲ್ ಅಂತೀವಿ. ಪ್ರೋಟೋನೇಷನ್ ಆಫ್ ಇಥೆನಾಲ್ ಫಸ್ಟ್ ಸ್ಟೆಪ್ ಇದು. ಆಮೇಲೆ ಸೆಕೆಂಡ್ ಸ್ಟೆಪ್ಪು, ಥರ್ಡ್ ಸ್ಟೆಪ್ಪು ಬರೆಯೋಣ. ಫಸ್ಟ್ ನಾನು ಬರ್ಕೋತಾ ಹೋಗ್ತೀವಿ. ಪ್ರೋಟೋನೇಷನ್ ಆಫ್ ಇಥೆನಾಲ್ ಅಂತಂದ್ರೆ ನಾವು ಇಲ್ಲಿ ಫಸ್ಟು ಕಾನ್ಸಂಟ್ರೇಟೆಡ್ H2SO4 ಅನ್ನು ಯೂಸ್ ಮಾಡಿರ್ತೀವಿ. ಇದನ್ನು ಬ್ರೇಕ್ ಮಾಡ್ತೀವಿ ನಾನು. ಇದನ್ನು ಬ್ರೇಕ್ ಆಯ್ತು ಅಂತಂದ್ರೆ ಏನು ಮಾಡ್ತೇವೆ ಇಲ್ಲಿ H ಪ್ಲಸ್ ಆಫ್ HSO4 ಮೈನಸ್. ಸ್ಟೆಪ್ ನಂಬರ್ 1. ಇದನ್ನು ಎಥೆನಾಲ್ ಅಂತಂದ್ರೆ ಏನು ಬರ್ಕೋತೀವಿ ನಾವು CH2OH ಅಂತ ಬರ್ತೀವಿ. ಈ ಆಕ್ಸಿಜನ್ ಏನೂ ಇಲ್ಲ ಅಂತಂದ್ರೆ ಅದ್ರ ಮೇಲೆ 2 ಲೋನ್ ಪೇರ್ಸ್ಗಳಿವೆ. ಇದನ್ನ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಪ್ರೋಟಾನ್ಗೆ ರಿಯಾಕ್ಟ್ ಮಾಡ್ತೀನಿ. ದಿಸ್ ರಿಯಾಕ್ಷನ್ ಪ್ರೋಟಾನ್. ಹಿಯರ್ ದ ಎಲೆಕ್ಟ್ರಾನ್ ರಿಚ್ ಆ್ಯಂಡ್ ಹಿಯರ್ ದ ಎಲೆಕ್ಟ್ರಾನ್ ಡಿಫಿಷಿಯಂಟ್. ಇಲ್ಲಿ ತನ್ನ ಕಡೆ ಇರ್ತಕ್ಕಂಥ ಈ 2 ಎಲೆಕ್ಟ್ರಾನ್ಗಳನ್ನು ಏನು ಮಾಡುತ್ತಪ್ಪ ಅಂತಂದ್ರೆ ಈ ಪ್ರೋಟಾನ್ ಕೊಟ್ಟು ಬಿಡುತ್ತೆ. ಕೊಟ್ಟು ಅದ್ರ ಜೊತೆ ಬಾಂಡ್ ಕ್ರಿಯೇಟ್ ಮಾಡ್ಬೋದು. ಆ ಬಂದಿರ್ತಕ್ಕಂಥ ಬಾಂಡನ್ನು ಯಾವ ರೀತಿಪ್ಪ ಅಂತಂದ್ರೆ CH3CH2 ಆಕ್ಸಿಜನ್ 1 H ಜೊತೆ ಅಷ್ಟೇ ಅಲ್ಲ, ಆಕ್ಸಿಜನ್ ಎಷ್ಟು H ಜೊತೆ ಅಟ್ಯಾಚ್ ಆಗಿರುತ್ತೆ ಅಂದರೆ 2 H. ಬಟ್ ದ ಕೋವಲೆನ್ಸಿ ಆಫ್ ಆಕ್ಸಿಜನ್ ಇಷ್ಟು 2 ಬಾಂಡ್ಗಳು ಮಾತ್ರ ಇರುತ್ತೆ. ಬಟ್ ಇಲ್ಲಿ 3 ಇದಾವೆ ಸಲುವಾಗಿ ಇಲ್ಲಿ ಏನು ಆಕ್ಸಿಜನ್ ಮೇಲೆ ಏನು ಕ್ರಿಯೇಟ್ ಆಗುತ್ತೆ ಅಂದರೆ ತಮ್ಮ ಕಡೆ ಇದ್ದು ಎಲೆಕ್ಟ್ರಾನ್ ಇನ್ನೊಂದು ಕೊಟ್ಟು ನಾಳೆ ಏನು ಮಾಡ್ಬೋದಪ್ಪ ಅಂತಂದ್ರೆ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಆಗುತ್ತೆ. ಇದಕ್ಕೆ ನಾವು ಏನಂತೀವಿ ಅಂತಂದ್ರೆ ದಿಸ್ ಇಸ್ ಈಥೈಲ್ ಆಕ್ಸೋನಿಯಂ ಅಯೋನ್. ಈಥೈಲ್ ಆಕ್ಸೋನಿಯಂ ethyl oxide. This is the first step. Perforate it again. Step 2 ಬರೆಯಕ್ಕೆ ಸ್ಪೇಸ್ ಇಲ್ಲ, ಇದ್ರಾಗ ಬರೀಬೇಕು ನಾವು. ಸ್ಟೆಪ್ 1 ಏನಂತೇಳಿ ಪ್ರೋಟೋನೇಷನ್ ಆಫ್ ಇಥೆನಾಲ್. ಸೊ ದಿಸ್ ಇಸ್ ಅ ರಿಯಾಕ್ಷನ್. ಇದಕ್ಕೆ ಏನು ಸೆಂಟೆನ್ಸ್ ಬರೀಲಿಲ್ಲ ಅಂತಂದ್ರೆ ರಿಯಾಕ್ಷನ್ ಕರೆಕ್ಟ್ ಬರೀಬೇಕು, ಆರೋ ಮಾರ್ಕ್ ಕರೆಕ್ಟ್ ಬರೀಬೇಕು. ಎಲೆಕ್ಟ್ರಾನ್ಸ್ ಆರ್ ಮೂವ್ ಟುವರ್ಡ್ಸ್ ಹೈಡ್ರೋಜನ್ ಫಸ್ಟ್ ಆಫ್. ಆಮೇಲೆ ಇದು ಈಥೈಲ್ ಆಕ್ಸೋನಿಯಂ ಅಯೋನ್ ಎಲ್ಲೆಲ್ಲಿ ಯಾವ ರೀತಿ ಬಾಂಡು ಎಲ್ಲಿ ಪ್ಲಸ್ ಎಲ್ಲಿ ಮೈನಸ್ ಬರ್ಕೋಬೇಕು. ಈ ಪ್ಲಸ್ ಸ್ವಲ್ಪ ಬರೀಬೇಕು. ಓಕೆ, ದಿಸ್ ಇಸ್ ಅವರ್ ಫಸ್ಟ್ ಸ್ಟೆಪ್. ಇನ್ ಸೆಕೆಂಡ್ ಸ್ಟೆಪ್ ಮಾಡೋಣ. ವಿಡಿಯೋ ಪಾಸ್ ಮಾಡಬೇಕು. ವಿಡಿಯೋ ಪಾಸ್ ಮಾಡಿ ಸ್ಟೆಪ್ 1 ಕಂಪ್ಲೀಟ್ ಬರ್ಕೋಬೇಕು. ನಂತರ ಏನು ಮಾಡ್ಕೋಬೇಕಂದ್ರೆ ಸ್ಟೆಪ್ 2. ಸ್ಟೆಪ್ 2 ಏನಿರುತ್ತಪ್ಪ ಅಂತಂದ್ರೆ ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಯನ್. ಫಾರ್ಮೇಷನ್ ಆಫ್
carbocation. Formation of carbocation. It's not really carbocation ಅಂತಂದ್ರೆ ಗೊತ್ತು ಕಾರ್ಬನ್ containing the positive charge, that is carbocation. First of all oxonium ಬರ್ಕೋಬೇಕು ನಾವು, ethyl oxonium ion ಇದೆಲ್ಲ ಅದು ಬರ್ಕೊಂಡ್ಬಿಡಬೇಕು, CH3 CH2 OH and ಇದರ ಮೇಲೆ ಯಾವ ಚಾರ್ಜ್ ಇದೆ ಪ್ಲಸ್ ಚಾರ್ಜ್. ಇದು ನೋಡ್ರಿ ಏನಾಗುತ್ತಪ್ಪ ಅಂತಂದ್ರೆ ಈ ಒಂದು ಸ್ಟೆಪ್ ಒಳಗಡೆ ಇಲ್ಲಿ ತನ್ನ ಕಡೆ ಇರ್ತಕ್ಕಂಥ ಈ ಎರಡು ಎಲೆಕ್ಟ್ರಾನ್ಸ್, ಈ ಕಾರ್ಬನ್ ಮತ್ತು ಆಕ್ಸಿಜನ್ಗೆ ನಾವು ಎಲೆಕ್ಟ್ರೋನೆಗೆಟಿವಿಟಿ ಕಂಪೇರ್ ಮಾಡಿದ್ವಿ ಅಂತಂದ್ರೆ ಆಕ್ಸಿಜನ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದನ್ ಕಾರ್ಬನ್. ಸೊ ದೇರ್ಫೋರ್ ದ ಎಲೆಕ್ಟ್ರಾನ್ಸ್ ಆರ್ ಮೂವ್ ಟುವರ್ಡ್ಸ್ ಆಕ್ಸಿಜನ್. ಎಲ್ಲ ಎಲೆಕ್ಟ್ರಾನ್ ಆಕ್ಸಿಜನ್ ಕಡೆ ಹೋಗ್ಬಿಡ್ತಾವೆ. ಆಕ್ಸಿಜನ್ ಕಡೆ ಹೋಯ್ತಂತಂದ್ರೆ ಪೂರ ಇಲ್ಲಿ ಏನಿರುತ್ತಲ್ಲ ಈ ಮಾಲಿಕ್ಯೂಲ್ ರಿಮೂವ್ ಆಗಿಬಿಡ್ತೀವಿ. ಈ ಮಾಲಿಕ್ಯೂಲ್ ರಿಮೂವ್ ಅಂತಂದ್ರೆ ಯಾವ ಮಾಲಿಕ್ಯೂಲ್ ಹೇಳ್ರಿ, H2 ಮಾಲಿಕ್ಯೂಲ್ ರಿಮೂವ್ ಆಗುತ್ತೆ. ಇದ್ರ ಕಡೆ ಇರ್ತಕ್ಕಂಥ ಎಲೆಕ್ಟ್ರಾನ್ ಆಕ್ಸಿಜನ್ ಹೋಯ್ತಂದ್ರೆ ಇದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಕಾರ್ಬೋಕ್ಯಾಟೈನ್. ಸೊ ದೇರ್ಫೋರ್ ಇದನ್ನ ಹೆಂಗೆ ಬರೀತೀನಪ್ಪ ಅಂತಂದ್ರೆ CH3 CH2 ಅನ್ನ ಈ ಕಡೆ ಬರ್ಕೊಂಡಿರ್ತೀವಿ, CH2 ಆರ್ ಸಿಂಪ್ಲಿ ಕನ್ಫ್ಯೂಸ್ ಮಾಡೋದ್ರಿಂದ CH2 ಪ್ಲಸ್ ಅಂತ ಬರ್ತೀವಿ ಮ್ಯಾಲೆ ಪ್ಲಸ್ ಏನು ರಿಮೂವ್ ಆಗಿದ್ರೆ ನಾವು H2 ರಿಮೂವ್ ಆಗಿದೆ. ದಿಸ್ ಇಸ್ ಅವರ್ ಸೆಕೆಂಡ್ ಸ್ಟೆಪ್. ಇದಕ್ಕೆ ನಾವು ಏನಂತೀವಪ್ಪ ಅಂತಂದ್ರೆ ಈಥೈಲ್ carbocation. Ethyl carbocation. This is our second step. Formation of carbocation. So first of all ನಾವು ಏನು ಮಾಡಿರ್ತೀವಿ, ethyl oxonium ಇಂದ ವಾಟರ್ ಮಾಲಿಕ್ಯೂಲ್ ಅನ್ನು ರಿಮೂವ್ ಮಾಡಿರ್ತೀವಿ. ವಾಟರ್ ಮಾಲಿಕ್ಯೂಲ್ ರಿಮೂವ್ ಮಾಡಿದ ತಕ್ಷಣ ನಮಗೆ ಏನು ಬರ್ತೀವಿ, ethyl carbocation ಬರುತ್ತೆ. ದಿಸ್ ಇಸ್ ಸೆಕೆಂಡ್ ಸ್ಟೆಪ್. ಆ್ಯಂಡ್ ಥರ್ಡ್ ಸ್ಟೆಪ್ಗೆ ಸೊ ಅಗೇನ್ ವಿಡಿಯೋ ಪಾಸ್ ಮಾಡಿ ಇದನ್ನೆಲ್ಲ ಏನು ಮಾಡ್ಕೋಬೇಕಂತಂದ್ರೆ ಬರ್ಕೋಬೇಕು. ಹೌದಾ? ಥರ್ಡ್ ಸ್ಟೆಪ್ ಒಳಗಡೆ ಪ್ರೋಟೋನೇಷನ್ ಆಗಿತ್ತು. ಇಲ್ಲಿ ಥರ್ಡ್ ಸ್ಟೆಪ್ ಒಳಗಡೆ ಏನು ಮಾಡಿದೀಪ್ಪ ಅಂತಂದ್ರೆ ಡಿಪ್ರೋಟೋನೇಷನ್ ಅಂತಂದ್ರೆ ರಿಮೂವಲ್ ಆಫ್ ಪ್ರೋಟಾನ್. ಹೌದಾ? ಸೊ ಫಸ್ಟ್ ಆಫ್ ಆಲ್ ನಾವು ಈಥೈಲ್ ಕಾರ್ಬೋಕ್ಯಾಟೈನ್ ಅನ್ನು ಬರ್ಕೋತೀನಿ. ಈಥೈಲ್ ಕಾರ್ಬೋಕ್ಯಾಟೈನ್ ಅನ್ನು ಈ ರೀತಿ ಬರ್ಕೋತೀನಿ ನಾನು, CH3 ಅನ್ನ ಈ ರೀತಿ ಬರ್ಕೋತೀನಿ. ಅಗೇನ್ ಈಗ CH2 ಪ್ಲಸ್ ಇರುತ್ತೆ, CH2 ಪ್ಲಸ್. ಓಕೆ, ಸೊ ಇದನ್ನ ಏನು ಮಾಡ್ತೀನಿ ಅಂತಂದ್ರೆ ಈ ಥರ್ಡ್ ಸ್ಟೆಪ್ ಒಳಗಡೆ ದಿಸ್ ಇಸ್ ಈಥೈಲ್ ಕಾರ್ಬೋಕ್ಯಾಟೈನ್ ಇಸ್ ಅನ್ಸ್ಟೇಬಲ್. ಈಥೈಲ್ ಕಾರ್ಬೋಕ್ಯಾಟೈನ್ ಇಟ್ ಇಸ್ ಅನ್ಸ್ಟೇಬಲ್. ಸೊ ಈಗ ಇದನ್ನು ಸ್ಟೇಬಲ್ ಮಾಡಬೇಕಂತಂದ್ರೆ ಇಲ್ಲಿರ್ತಕ್ಕಂಥ ಒಂದು ಎಲೆಕ್ಟ್ರಾನ್ಸ್, ಎರಡು ಎಲೆಕ್ಟ್ರಾನ್ಗಳು ಏನಾಗುತ್ತಪ್ಪ ಅಂತಂದ್ರೆ ಶಿಫ್ಟ್ ಆಗಿ ಎರಡು ಕಾರ್ಬನ್ಗಳ ಮಧ್ಯೆ ಬರ್ತವೆ. ಸೊ ಅವಾಗ ಇದು H ಪ್ಲಸ್ ಆಗಿ ಹೋಗುತ್ತಾ, ಇಲ್ಲಿ ಎಲೆಕ್ಟ್ರಾನ್ ಸಂಖ್ಯೆ ಜಾಸ್ತಿ ಆಯ್ತಂದ್ರೆ ಇದು ಪಾಸಿಟಿವ್ ಚಾರ್ಜ್ ಹೋಗಿ ಬಿಡುತ್ತಾ. ಸೊ ಇಟ್ ಬಿಕಮ್ಸ್ ಏನಪ್ಪ ಅಂತಂದ್ರೆ CH2 ಡಬಲ್ ಬಾಂಡ್ CH2. ಇದಕ್ಕೆ ನಾವು ಏನು ಹೇಳ್ತೀವಪ್ಪ ಅಂದರೆ ಈಥೀನ್ ಅಂತೀವಿ. ಪ್ಲಸ್ ಆಫ್ ಇನ್ನೊಂದು ಬೈ ಪ್ರಾಡಕ್ಟ್ ನಮ್ಮದು ಯಾವ ಬೈ ಪ್ರಾಡಕ್ಟ್ ಅಂದರೆ H ಪ್ಲಸ್. ದಟ್ ಇಸ್ ನಾಟ್ ಅ ಬೈ ಪ್ರಾಡಕ್ಟ್, ಇಟ್ ಇಸ್ ಅ ಪ್ರೋಟಾನ್. ಈ ಪ್ರೋಟಾನ್ ಮತ್ತೆ ಎಲ್ಲಿ ಹೋಗ್ಬೇಕ್ರಿ ಸರ್ ಅಂದ್ರೆ ಅಲ್ಲಿ HSO4 ಮೈನಸ್ ಬಿಟ್ಟು ಬಂದೀವಿ ನಾವು ಸ್ಟಾರ್ಟಿಂಗ್. ಆ HSO4 ಮೈನಸ್ ಜೊತೆ ಕೂಡಿ ಅಗೇನ್ ಆ H ಪ್ಲಸ್ ಈ H ಪ್ಲಸ್ ಆಫ್ HSO4 ಮೈನಸ್ ನಾವು ಕೂಡಿಸಿದ್ವಿ ಅಂತಂದ್ರೆ ಏನು ಬರುತ್ತೆ ಇಲ್ಲಿ H2SO4. ಅದ್ರ ಸಲುವಾಗಿ ಅಲ್ಲಿ ರಿವರ್ಸಿಬಲ್ ರಿಯಾಕ್ಷನ್ ನಾನು ಸಿಂಬಲ್ ಅನ್ನು ಹಾಕಿದ್ವಿ ಸ್ಟಾರ್ಟಿಂಗ್. ಓಕೆ, ಸೊ ದಿಸ್ ಇಸ್ ಅವರ್ ಮೆಕ್ಯಾನಿಸಮ್. ಇಟ್ ಇನ್ವಾಲ್ವ್ಸ್ 3 steps. Step 1 is a protonation of ethanol. Step 2 is a formation of carbocation. Step 3 is a deprotonation reaction. ಎಷ್ಟು ಬರೋದಿದೆ ಅಂತಂದ್ರೆ 3 ಮಾರ್ಕ್ಸಿಗೆ, ಏನು ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಬಟ್ ಎಲ್ಲ ಎರೋ ಮಾರ್ಕು ಪ್ಲಸ್ ಮೈನಸ್ ಸಿಂಬಾಲ್ ಕರೆಕ್ಟ್ ಆಗಿರಬೇಕು. ಆಮೇಲೆ ಅಲ್ಲಿ 443 ಕೆಲ್ವಿನ್ ಟೆಂಪ್ರೇಚರ್ ಎರಡನೇ ಸ್ಟೆಪ್ ಒಳಗಡೆ ನಾವು ವಾಟರ್ ರಿಮೂವ್ ಮಾಡೋ ಟೈಮ್ನಾಗ ಅಲ್ಲಿ 443 ಕೆಲ್ವಿನ್ ಟೆಂಪ್ರೇಚರನ್ನು ಯೂಸ್ ಮಾಡಬೇಕು. ಸೊ ದಿಸ್ ಇಸ್ ಅವರ್ mechanism of dehydration of ethanol. very important. Okay, so ನೀಟಾಗಿ ಬರ್ಕೋರಿ. ನೀಟಾಗಿ ನಾನು ಎಲ್ಲ ಹೇಳಿದ್ದೀನಿ. ಸ್ಟೆಪ್ 1 ಪಾಸ್ ಮಾಡಿ ಸ್ಟೆಪ್ 1 2 3 ಅನ್ನು ಬರ್ಕೋರಿ. ಸೊ ದಿಸ್ ಇಸ್ ಅ ಮೆಕ್ಯಾನಿಸಮ್ ಆಫ್ ಡಿಹೈಡ್ರೇಷನ್ ಆಫ್ ಎಥೆನಾಲ್. ಸೊ 3 ಮಾರ್ಕ್ಸಿಗೆ ಕೇಳ್ತಾರೆ ಇದನ್ನ. ಆ್ಯಂಡ್ ನೆಕ್ಸ್ಟ್ ನೋಡ್ರಿ, ಇದರಲ್ಲಿ ಸರ್ ಬರೀ ಪ್ರೈಮರಿ ಆಲ್ಕೋಹಾಲ್ಗಳನ್ನು ಮಾತ್ರ ಡಿಹೈಡ್ರೇಷನ್ ಮಾಡ್ತಾರನ್ರಿ ಅಂದ್ರೆ ನೋಟ್ ಅಂತ ಹೇಳಿ ನಾನು ಇನ್ನೊಂದು ರಿಯಾಕ್ಷನ್ಸ್ಗಳನ್ನು ಬರೀತೀನಿ. ಸೊ ಫಾರ್ ಎಕ್ಸಾಂಪಲ್ ಸೆಕೆಂಡರಿ ಆಲ್ಕೋಹಾಲ್ ಅಂತಂದ್ರೆ ಹೆಂಗ್ರಿ ಸರ್? ಸೆಕೆಂಡರಿ ಆಲ್ಕೋಹಾಲ್ ಅಂತಂದ್ರೆ ಬರೆದ್ಬಿಡೋಣ ನಾನು, CH3 CH3OH ಇದು ಸೆಕೆಂಡರಿ ಆಲ್ಕೋಹಾಲ್. ಹೌದಾ? ಈ ಸೆಕೆಂಡರಿ ಆಲ್ಕೋಹಾಲ್ ಅನ್ನ ಸೆಕೆಂಡರಿ ಪ್ರೈಮರಿ ಟೆರ್ಷರಿ ಆಲ್ಕೋಹಾಲ್ ಹೆಂಗಂತಾರಂತ ಹೇಳಿ
H ಒಂದೇ ಇತ್ತು ಅಂತಂದ್ರೆ ಸೆಕೆಂಡರಿ, H ಏನೂ ಇರಲಿಲ್ಲ ಅಂತಂದ್ರೆ ಟರ್ಷರಿ, H ಎರಡು ಇತ್ತು ಅಂತಂದ್ರೆ ಪ್ರೈಮರಿ, OH ಅಟ್ಯಾಚ್ ಆಗೋದು ಹೌದಾ. ದಿಸ್ ಸೆಕೆಂಡರಿ ಆಲ್ಕೋಹಾಲ್ ಅನ್ನ ಸರ್ ಅಲ್ಲಿ ಹೆಂಗೆ H2SO4 ಯೂಸ್ ಮಾಡ್ತಾರಲ್ಲ, ಇಲ್ಲಿ ನಾವು ಇದನ್ನು ಡಿಹೈಡ್ರೇಷನ್ ಮಾಡಬೇಕಂತಂದ್ರೆ ಏನು ಯೂಸ್ ಮಾಡ್ತೀವಪ್ಪ ಅಂತಂದ್ರೆ, ಓಕೆ ಇದು ಡಿಹೈಡ್ರೇಷನ್ ಮಾಡ್ಲಿಕ್ಕೆ ಬರುತ್ತೆ, ಇದನ್ನು ಸಹಿತ ಡಿಹೈಡ್ರೇಷನ್ ಮಾಡಕ್ಕೆ ಬರುತ್ತೆ. ಯಾವ ರೀತಿ ನಾವು ಇಲ್ಲಿ ಡಿಹೈಡ್ರೇಷನ್ ಮಾಡ್ತೀವಿ ಅಂತಂದ್ರೆ, ಇಲ್ಲಿ ನಾನು H3PO4 ಅನ್ನ ಯೂಸ್ ಮಾಡ್ತೀನಿ, ಆರ್ಥೋಫಾಸ್ಫರಿಕ್ ಆಸಿಡ್. ಅಲ್ಲಿ ಕಾನ್ಸಂಟ್ರೇಟೆಡ್ H2SO4 ಅನ್ನ ಯೂಸ್ ಮಾಡಿದ್ದೀವಿ ನಾವು ಡಿಹೈಡ್ರೇಷನ್ ಆಫ್ ಪ್ರೈಮರಿ ಆಲ್ಕೋಹಾಲ್ ಒಳಗೆ. ಬಟ್ ಇಲ್ಲಿ ಡಿಹೈಡ್ರೇಷನ್ ಆಫ್ ಸೆಕೆಂಡರಿ ಆಲ್ಕೋಹಾಲ್ ಮಾಡಬೇಕಂತಂದ್ರೆ ವಿ ಆರ್ ಯೂಸಿಂಗ್ ದ ಕಾನ್ಸಂಟ್ರೇಟೆಡ್ ಆರ್ಥೋಫಾಸ್ಫರಿಕ್ ಆಸಿಡ್ ಅಟ್ 440 ಕೆಲ್ವಿನ್ ಟೆಂಪರೇಚರ್. ಇದು ಟೆಂಪರೇಚರ್ ಕಡಿಮೆ ಮಾಡ್ಬೋದು. ಇಲ್ಲಿ ಎಲ್ಲಿ ರಿಮೂವ್ ಆಗುತ್ತೆ ಅಂತಂದ್ರೆ ಇದರಲ್ಲಿ ಒಂದು HiOH ರಿಮೂವ್ ಆಗಿ H2O ಆಗುತ್ತಾ. ಸೊ ಬರ್ತಕ್ಕಂಥ ಕಂಪೌಂಡ್ ಯಾವಪ್ಪ ಅಂತಂದ್ರೆ CH3 CH ಡಬಲ್ ಬಾಂಡ್ CH2 ಪ್ಲಸ್ ಆಫ್ H2O. ಇದರ ಮೆಕ್ಯಾನಿಸಮ್ ಏನು ಕೇಳೋದಿಲ್ಲ. ಸೊ ನಮಗೆ ಬರ್ತಕ್ಕಂಥ ಕಂಪೌಂಡ್ ಕನ್ವರ್ಷನ್ ಆಫ್ ಪ್ರೋಪೇನ್ ಟು OL ಟು ಪ್ರೋಪೇನ್. ಇದಕ್ಕೆ ನಾವು ಹೆಸರು ಏನು ಕೊಡ್ತೀವಿ ಹೇಳಿ, 1 2 3 3 ಮೀನ್ಸ್ ಪ್ರೋಪೇನ್. ಆಮೇಲೆ ಎರಡನೇ ಕಾರ್ಬನ್ ಆಟಮ್ OH ಅಂತಂದ್ರೆ 2ON. ಓಕೆ, ಪ್ರೋಪೇನ್ 2OL ಟು ಪ್ರೋಪೇನ್. ಸೊ ಬೈ ಯೂಸಿಂಗ್ ದ H3PO4 ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಇದು ಸೆಕೆಂಡರಿ ಆಯಿತು. ಅದೇ ರೀತಿ ಟರ್ಷರಿ ಯಾವ ರೀತಿ ತಿಳ್ತೀವಿ ಅಂದರೆ CH3 CH3 CH3OH. This is tertiary alcohol. This is tertiary alcohol. Again, tertiary alcohol undergo the dehydration in the presence of again here H3PO4. Again here H3PO4, but temperature ಏನಪ್ಪಾ ಅಂತಂದ್ರೆ ಈಗ 351 Kelvin temperature. We can convert from tertiary alcohol to alkene, that is CH3. You know, this is the OH, it becomes CH2, but here this is the double bond. Okay, ಅದನ್ನ ನಾನು ಇಲ್ಲಿ ಬರೆದಿದ್ದೀನಿ C double bond CH2 ಅಂತ ಬರೆದಿದ್ದೀನಿ. ಹೆಂಗೆ ಬರೆದ್ರು ಒಂದೇ. This is also alkene. ಅಥವಾ ನೀವು ನೇಮ್ ಮಾಡಬೇಕಂತಂದ್ರೆ 1 2 3 this is 2-methyl propene. 2-methyl propene plus of H2O ಬಂದೈತಿ ಅಂತಂದ್ರೆ ಯಾವ ರಿಯಾಕ್ಷನ್ಸ್ ಅಂತ ಹೇಳಿರುವ ಡಿಹೈಡ್ರೇಷನ್ ರಿಯಾಕ್ಷನ್ಸ್. ದಿಸ್ ಇಸ್ ಅಬೌಟ್ ವಾಟ್ ಇಸ್ ದಟ್ ರಿಯಾಕ್ಷನ್ ಇನ್ವಾಲ್ವ್ ಇನ್ ದ ಪ್ರಿಲಿಸ್ ಆಫ್ CO ಬಾಂಡ್. ಇನ್ನೂ ಒಂದು ರಿಯಾಕ್ಷನ್ ಐತಿ, ಇನ್ನೂ ಒಂದು ರಿಯಾಕ್ಷನ್ ದಟ್ ಇಸ್ ಲಾಸ್ಟ್ ರಿಯಾಕ್ಷನ್ ಆಫ್ ರಿಯಾಕ್ಷನ್ ಇನ್ವಾಲ್ವ್ ಇನ್ ದ ಪ್ರಿಲಿಸ್ ಆಫ್ CO ಬಾಂಡ್. ಸೊ ಇದನ್ನೆಲ್ಲ ನೋಟ್ ಅಂತ ಹೇಳಿ ಭಾಳ ಇಂಪಾರ್ಟೆಂಟ್. ನೋಡ್ರಿ ಟೆಂಪ್ರೇಚರ್ ಚೇಂಜಸ್ ಐತಿ, ಹೆಂಗೆ ಪ್ರೈಮರಿ ಸೆಕೆಂಡರಿ ಟರ್ಷರಿ ಹೊಂಟಾಗ ಟೆಂಪ್ರೇಚರ್ ಕಡಿಮೆ ಕೂತ್ಬಿಡುತ್ತೆ. ಬಟ್ ಇಲ್ಲಿ ನಾವು ಯೂಸ್ ಮಾಡ್ತಕ್ಕಂಥ ಕೆಟ್ಲಿಸ್ಟ್ಗಳು ಯಾವಾಗ ನೋಡ್ರಿ, ಇಲ್ಲಿ H3PO4 ಯಾವಾಗ ನೋಟ್ ಅಂತ ಬರೀಬೇಕಿದನ್ನು. ಓನ್ಲಿ ಸೆಕೆಂಡರಿ ಆಲ್ಕೋಹಾಲು ಟರ್ಷರಿ ಆಲ್ಕೋಹಾಲ್ಗಳನ್ನು ಡಿಹೈಡ್ರೇಷನ್ ಮಾಡಬೇಕಂದ್ರೆ ಇನ್ಸ್ಟೆಡ್ ಆಫ್ ಕಾನ್ಸಂಟ್ರೇಟೆಡ್ H2SO4 ವಿ ಆರ್ ಯೂಸಿಂಗ್ ಕಾನ್ಸಂಟ್ರೇಟೆಡ್ H3PO4. ಓಕೆ, and last reaction, that is nothing but the oxidation reaction. This is the oxidation reaction. Here oxidation ಅಂದ್ರೆ ಆಲ್ಕೋಹಾಲ್ಗಳನ್ನು ಆಕ್ಸಿಡೇಷನ್ ಮಾಡಿದರೆ ಏನು ಬರುತ್ತೆ. ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಿ ನಾನು CH3 CH2OH. ಸೊ ದಿಸ್ ಇಸ್ ಪ್ರೈಮರಿ ಆಲ್ಕೋಹಾಲ್ ಆರ್ ಇಥೆನಾಲ್. ಸೊ ಇದನ್ನು ನಾನು ಏನು ಮಾಡಬೇಕಪ್ಪ ಅಂತಂದ್ರೆ ಆಕ್ಸಿಡೇಷನ್, ಜಸ್ಟ್ ಅಂಡರ್ಗೋ ಆಕ್ಸಿಡೇಷನ್. ಆಕ್ಸಿಡೈಸಿಂಗ್ ಏಜೆಂಟ್ ಹೇಳ್ತೀವಿ ನಾವು. ಎಸ್, ಇಥನಾಲ್ ಅಂಡರ್ಗೋ ಆಕ್ಸಿಡೇಷನ್. ಆಕ್ಸಿಡೇಷನ್ ಅಂತಂದ್ರೆ ಮೀನಿಂಗ್ ಗೊತ್ತು, ಅಡಿಷನ್ ಆಫ್ ಆಕ್ಸಿಜನ್ ಆರ್ ರಿಮೂವಲ್ ಆಫ್ ಹೈಡ್ರೋಜನ್. ಸೊ ಇಲ್ಲಿ ಇಥನಾಲ್ ಇದನ್ನು ಡೈರೆಕ್ಟ್ ಏನಾಗಬೇಕಪ್ಪ ಅಂತಂದ್ರೆ ಇಥೆನಾಲ್ ಆಗುತ್ತೆ, CH3CHO ಇಥೆನಾಲ್. ಸರ್ ಏನು ಆಕ್ಸಿಜನ್ ಅಂತೂ ಆ್ಯಡ್ ಆಗಿಲ್ಲ, ಇಲ್ಲ ಏನಾಗಿದೆ ಅಂದರೆ ಇಲ್ಲಿ ಇರ್ತಕ್ಕಂಥ ಎರಡು ಹೈಡ್ರೋಜನ್ಗಳನ್ನು ರಿಮೂವ್ ಮಾಡಿವಿ ನಾವು. ರಿಮೂವ್ ಮಾಡಬೇಕಂತಂದ್ರೆ ಯಾವ ಕೆಟಲಿಸ್ಟ್ ಯೂಸ್ ಮಾಡ್ತೀವಿ ಇಲ್ಲಿ, ಯಾವ ರೀತಿ ಅಂದ್ರೆ ಆಲ್ಕೋಹಾಲ್ ಅಂಡರ್ಗೋದ ಆಕ್ಸಿಡೇಷನ್ ಇಟ್ ಯೂಸ್ ಆಲ್ಡಿಹೈಡ್. ಆಲ್ಕೋಹಾಲ್ಗಳನ್ನು ಆಕ್ಸಿಡೇಷನ್ ಮಾಡಿದ್ವು ಅಂತಂದ್ರೆ ಸಿಗ್ತಕ್ಕಂಥ ಫಸ್ಟ್ ಪ್ರಾಡಕ್ಟ್ ಯಾವುದಪ್ಪ ಅಂತಂದ್ರೆ ಆಲ್ಡಿಹೈಡ್. ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. CET ಹಿಂಗೆ ಬರ್ತಾವೆ, ಜನರಲ್ ಕೇಳಿಬಿಟ್ಟಿರ್ತಾರೋ ಆಲ್ಕೋಹಾಲ್ಸ್, ಒಂದು ಆಲ್ಕೋಹಾಲ್ ಕೊಟ್ಟಿರ್ತಾರೋ. ಸೊ ದಿಸ್ ಇಸ್ 2 times ಆಕ್ಸಿಡೇಷನ್ ಆದರೆ ಬರ್ತಕ್ಕಂಥ ಪ್ರಾಡಕ್ಟ್ ಕೇಳ್ತಾರೆ. ಬರೀ 1 time ಆಕ್ಸಿಡೇಷನ್ ಆಯ್ತಂದ್ರೆ ಏನು ಬರುತ್ತೆ ಹೇಳ್ರಿ, ಆಲ್ಡಿಹೈಡ್. ಫರ್ದರ್ ಆಕ್ಸಿಡೇಷನ್ ಮಾಡಿವು ಅಂತಂದ್ರೆ ಏನು ಬರುತ್ತೆ,
ಇದನ್ನ ನೋಡ್ರಿ, ನಾನು ಇದನ್ನ ಕಂಟಿನ್ಯೂ ಬೈ ಪ್ರಾಡಕ್ಟ್ ತೆಗಿತೀನಿ. ಅಗೇನ್ ಫರ್ದರ್ ಆಲ್ಡಿಹೈಡ್ ಅನ್ನ ಅಂಡರ್ಗೋ ದ ಆಕ್ಸಿಡೇಷನ್ ಇಟ್ ಗಿವ್ಸ್ CH3COOH. ಅಂದ್ರೆ ಇಲ್ಲಿ ಆಕ್ಸಿಜನ್ ಬಂದು ಆ್ಯಡ್ ಆಗೈತಿ. ಸೊ ಇದಕ್ಕೆ ನಾವು ಏನಂತಪ್ಪ ಅಂತಂದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ನೋಡ್ರಿ, ಜನರಲ್ ಆಗಿ ಹೇಳ್ತೀನಿ ನಾನು, ಆಲ್ಕೋಹಾಲ್ಗಳನ್ನು ಆಕ್ಸಿಡೇಷನ್ ಮಾಡಿದ್ವಿ ಅಂದ್ರೆ ಫಸ್ಟು ಆಲ್ಡಿಹೈಡ್ ಬರುತ್ತೆ, ಫರ್ದರ್ ಆಕ್ಸಿಡೇಷನ್ ಮಾಡಿದ್ವಿ ಅಂತಂದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಬರುತ್ತೆ, ಹೌದಾ? ಸೊ ಇಂಥದ್ದು ಒಂದು ಎಕ್ಸಾಂಪಲ್, ಇದನ್ನೇ ನಾನು ಎಕ್ಸಾಂಪಲ್ ತಗೋತೀನಿ. ಸರ್ ಆಕ್ಸಿಡೈಸಿಂಗ್ ಏಜೆಂಟ್ಗಳನ್ನ ಯಾವಾಗ ಯೂಸ್ ಮಾಡಬೇಕು? ಇಲ್ಲಿ ಕೆಲವೊಂದಿಷ್ಟು ಆಕ್ಸಿಡೈಸಿಂಗ್ ಏಜೆಂಟ್ಗಳನ್ನು ಬರೀತೀನಿ. ಅಂತ ಆಕ್ಸಿಡೈಸಿಂಗ್ ಏಜೆಂಟ್ಗಳ ಒಳಗಡೆ ಫಸ್ಟ್ನೇ ಆಕ್ಸಿಡೈಸಿಂಗ್ ಏಜೆಂಟ್ ಯಾವುದು ಅಂತಂದ್ರೆ ದಿಸ್ ಇಸ್ anhydrous chromium oxide. This is one of the oxidizing agent. And similarly PCC ಅಂತಂದ್ರೆ pyridinium chlorochromate. This is again one of the oxidizing agent. Similarly PDC ಎಲ್ಲ ನೀವು ನೆಕ್ಸ್ಟ್ CET ಒಳಗಡೆ ಹೇಳ್ತೀನಿ ನಾನು. PDC ಆಮೇಲೆ ಕೆಲವೊಂದಿಷ್ಟು ಭಾಳಷ್ಟು, ಆಮೇಲೆ K2Cr2O7 ಆರ್ Na2Cr2O7 ಇವೆಲ್ಲ ಆಕ್ಸಿಜನ್ ಕಂಟೆಂಟ್ ಜಾಸ್ತಿ ಇದ್ದದ್ದು ಎಲ್ಲಕ್ಕೆ ಏನಂತೀವಪ್ಪ ಅಂತಂದ್ರೆ ಆಕ್ಸಿಡೈಸಿಂಗ್ ಏಜೆಂಟ್ ಅಂತೀವಿ. PCC ಅಲ್ಲಿ ಯೂಸ್ ಮಾಡ್ತಾರೋ, anhydrous CrO3 ಎಲ್ಲಿ ಯೂಸ್ ಮಾಡ್ತಾರೋ, ಆಮೇಲೆ K2Cr2O7 ಅನ್ನು ಡೈರೆಕ್ಟ್ ಯೂಸ್ ಮಾಡಿದಾಗ ನಾವು ಆಲ್ಕೋಹಾಲ್ ಇದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಬರುತ್ತಾನೆ ಅನ್ನೋದು ಏನು ಮಾಡ್ತೀನಿ ಅಂದ್ರೆ ನಾನು CET ಕ್ಲಾಸಸ್ನಾಗ ಹೇಳ್ತೀನಿ. ಎಲ್ಲ ಕೆಲವೊಂದಿಷ್ಟು ಟ್ರಿಕ್ಸ್ಗಳು ನಾವು ಯಾವ್ಯಾವ ಕನ್ವರ್ಷನ್ಸ್ಗಳು ಹೆಂಗೆ ಆಗ್ತೈತಿ, ಏನಾಗ್ತೈತಿ ಅನ್ನೋ ಕೆಲವೊಂದಿಷ್ಟು ಟ್ರಿಕ್ಸ್ಗಳನ್ನು ನಾನು CET ಕ್ಲಾಸಸ್ ಒಳಗಡೆ ಹೇಳ್ತಿದ್ದೀನಿ. ಸೊ ಇದು ಏನು ನಮಗೆ ಥಿಯರಿ ಬೇಕಾದ್ರೆ ದಿಸ್ ಇನಫ್. ಇಲ್ಲಿ ಇದೇ ಜಾಗದಾಗ ಆಕ್ಸಿಡೈಸಿಂಗ್ ಏಜೆಂಟ್ ಯಾವ್ದು ಹೇಳಿ CrO3 ಯೂಸ್ ಮಾಡಿದ್ರೆ ನೀರು ಬರುತ್ತೆ. ಓಕೆ, ಒಂದು ಪ್ರಾಡಕ್ಟ್ ಬರುತ್ತೆ ಇದು CrO3. ಫರ್ದರ್ ಮತ್ತು ನಾವು ಆಕ್ಸಿಡೈಸಿಂಗ್ ಮಾಡಬೇಕಂದ್ರೆ ಆಕ್ಸಿಡೈಸಿಂಗ್ ಏಜೆಂಟನ್ನು ಯೂಸ್ ಮಾಡಬೇಕು. ದಿಸ್ ಇಸ್ ಅಬೌಟ್ what is that chemical properties of alcohols ಮುಗಿತಿ. ಇನ್ನು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಫೆನಾಲ್ಸನ್ನು ಡಿಸ್ಕಸ್ ಮಾಡಬೇಕು. ಅದನ್ನು ನೆಕ್ಸ್ಟ್ ವಿಡಿಯೋಸ್ನಾಗ ನಾನು ಡಿಸ್ಕಸ್ ಮಾಡೋಣ. ಇವೆಲ್ಲ ಏನು ಮಾಡ್ಕೋಬೇಕಂತಂದ್ರೆ ನೀವು ಪಾಸ್ ಮಾಡಬೇಕು, ಆ ನೋಟ್ಸ್ಗಳನ್ನು ಕರೆಕ್ಟ್ ಬರ್ಕೋಬೇಕು. ಅದು ಬೆಸ್ಟು. ನಿಮಗೆ ಏನೂ ಅರ್ಥ ಆಗಲಿಲ್ಲ ಅಂತಂದ್ರೆ ಮತ್ತೆ ನಾನು ಆಫ್ಲೈನ್ ಒಳಗಡೆ ಸ್ವಲ್ಪ ಇಂಟ್ರ್ಯಾಕ್ಷನ್ ಮಾಡ್ತೀನಿ. ಬಟ್ ಈಗ ಹೇಳೋದು ನೀವು ಯೂಸ್ ಮಾಡ್ಕೋಬೇಕು. ಎಲ್ಲ ಏನಪ್ಪ ಅಂತಂದರೆ ನಿಮಗೆ ಭಾಳಷ್ಟು ಹೆಲ್ಪ್ ಆಗುತ್ತೆ. ಈ ಅಕಾಡೆಮಿಕ್ ಇಯರ್ನಾಗ ಮ್ಯಾಕ್ಸಿಮಮ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಕೆಲವೊಂದಿಷ್ಟು ನಿಮ್ಗೆ ಯಾರು ನೋಟ್ಸ್ ಬರ್ಕೊಂಡಿರಂಗಿಲ್ಲ ಅವಾಗ ನಾವು ಡಿಸ್ಕಸ್ ಮಾಡ್ತೀನಿ ಇನ್ನೊಂದು ಸಾರಿ. ಓಕೆ, ಡಿಸ್ಕಸ್ ಅಂದ್ರೆ ಕಂಪ್ಲೀಟ್ ಡಿಸ್ಕಷನ್ ಆಗಂಗಿಲ್ಲ. ಇನ್ನೊಂದು ಮೇನ್ ಥಿಯರಿ CET ಮಾಡೋರ್ಗಂತೂ ಡಿಸ್ಕಷನ್ ಮಾಡಬೇಕಾಗುತ್ತೆ. ಆಮೇಲೆ ಥಿಯರಿ ಮಾಡೋರು ನೀವೆಲ್ಲ ಕರೆಕ್ಟಾಗಿ ನೋಟ್ಸನ್ನು ಬರ್ಕೊಂಡಿಟ್ಕೋಬೇಕು. ನೋಟ್ಸ್ ಇಲ್ಲ ಅಂತಂದ್ರೂ ನಾನು ಅಪ್ರೋಚ್ ಮಾಡಿ ನೋಡೋಣ. ಓಕೆ, ಸೊ ನೆಕ್ಸ್ಟ್ ಕ್ಲಾಸಸ್ ಒಳಗಡೆ ನಾನು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಫೆನಾಲ್ಸ್, ಅದಾದಮೇಲೆ ಈಥರ್ಸ್ ಈ ಚಾಪ್ಟರ್ ಮುಗಿದ್ಬಿಟ್ಟು. ಓಕೆ.